ನಮಸ್ಕಾರ. 1 ವರ್ಷ 52 ವಾರಗಳು 365 ದಿನಗಳು, ಪ್ರತಿದಿನ ಹೊಸ ಜಗತ್ತು, ಹೊಸ ಅನುಭವ. ಕಲಿಯೋದು ತುಂಬಾನೇ ಇರತ್ತೆ. ಕಾಲ ಉರುಳ್ತಾ ಹೋಗತ್ತೆ, ನಾವು ಕಲಿತಾ ಹೋಗೋಣ ಅಂತ ಹೇಳ್ತಾ 2019ನೇ ಇಸ್ವಿಯ ಕೊನೆ ಎಪಿಸೋಡ್ಗೆ ನಾನು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಇದು ಮಜಾ ಭಾರತ ಸೀಸನ್ 3, ಇಲ್ಲಿ ಮಜಾ ಫುಲ್. ಇವತ್ತಿನ ಎಪಿಸೋಡ್ಗೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಂಡ್ ಬಿಡೋಣ. ಇವ್ರಿದ್ರೆ ಮಾತು ಹಾಡಾಗತ್ತೆ, ಹಾಡು ಮಾತಾಡತ್ತೆ. ಸಂಗೀತದಲ್ಲೇ ಮೋಡಿ ಮಾಡುವಂತ ನಮ್ಮ ಗುರು ಕಿರಣ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಕಣ್ಣಲ್ಲಿ ಕೊಲ್ಲೋ ಕೋಮಲೆ, ಮಜಾ ಭಾರತದ ಬೆಳದಿಂಗಳ ಬಾಲೆ ರಾಚಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಇನ್ನು ವರ್ಷ ಬದಲಾದ್ರೂ ಯಾವುದೇ ಕಾರಣಕ್ಕೂ ನಮ್ಮ ಹರ್ಷ ಬದಲಾಗಲ್ಲ ಅಂತ ನಗ್ಸೋದಕ್ಕೆ ರೆಡಿ ಆಗಿರುವಂತಹ ನಮ್ಮ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಟು ದ ಶೋ. ನ್ಯೂ ಇಯರ್ ಅಂದ್ರೆ ಕ್ಯಾಲೆಂಡರ್ ಜೊತೆಗೆ 106 ರೆಸಲ್ಯೂಷನ್ಗಳು ಕೂಡ ಚೇಂಜ್ ಆಗತ್ವೆ. ನಮ್ಮ ಶಿಡಶಾಡೋ ಶಿವ ನ್ಯೂ ಇಯರ್ಗೆ ಅದೇನೋ ರೆಸಲ್ಯೂಷನ್ ತಗೊಂಡ್ ಬಂದಿಯೇನಂತೆ. ಅದು ಎಷ್ಟು ದಿನ ಉಳಿಯತ್ತೋ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. One, two, three, four. ಪುರ ಸುದ್ದಿ ಕೇಳ್ತಾ ಇರುವೆ, ಎಲ್ಲರಿಗೂ ಹೇಳ್ತಾ ಇರುವೆ, ಇಂದು ಸ್ವಲ್ಪ ಸೇರಿಸುತ್ತಿರುವೆ, ಯಾಕೆ ಬಿಟ್ಟು ಕೊಳ್ತಿರುವೆ. ಕುಣಿರಿ ತಕ್ಕತ್ತ ಕುಣಿಸಿ ತಕ್ಕತ್ತೈ, ಕುಣಿರಿ ತಕ್ಕತ್ತ ಕುಣಿಸಿ ತಕ್ಕತ್ತೈ, ಕುಣಿರಿ ತಕ್ಕತ್ತ ಕುಣಿಸಿ ತಕ್ಕತ್ತೈ, ಕುಣಿರಿ ತಕ್ಕತ್ತ ಕುಣಿಸಿ ತಕ್ಕತ್ತೈ. Happy New Year! Happy New Year! Thank you. Hi, my dear friends! Hi! Happy New Year! ಇವತ್ತು 31st. ಇವತ್ತಿಂದ ನಾನು ಕುಡಿಯೋದಿಲ್ಲ. ಏಯ್ ಬೇಕುಪ್ ನನ್ ಮಗನೇ, ನಿನಗೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ನನ್ನ ನಿನ್ನ ಸಂಬಂಧ ಇವತ್ತೇ ಮುಗೀತು. ನಾಳೆಯಿಂದ ನೀನ್ ಯಾರೋ ನಾನ್ ಯಾರು. ಮುಗೀತ್. ನಾನು ಕುಡಿಯಲ್ಲ ಅಂತ ಪ್ರೂವ್ ಮಾಡಕ್ ಏನಾದ್ರು ಮಾಡ್ಬೇಕಲ್ಲ. 15 ಕ್ಯಾಮ್ರಾ ಇದೆ, ಎಲ್ಲ ಆಡಿಯನ್ಸ್ ಇಲ್ಲೇ ಕೂತಿದ್ದಾರೆ, ಆರ್ಟಿಸ್ಟ್ ಇಲ್ಲೇ ಕೂತಿದ್ದಾರೆ. ಗುರು ಸರ್ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ನಾಳೆಯಿಂದ ಕುಡಿಯಲ್ಲ ಕುಡಿಯಲ್ಲ ಕುಡಿಯಲ್ಲ. ನಾಳೆಯಿಂದ ಕುಡಿದ್ರೆ ಅಷ್ಟೇ ಸರ್, ಕುಡಿದ್ರೆ ಮಾತಾಡಿ ಸರ್. ನೀವು ಜಗಪ್ಪ ಹೇಳಿ ಕುಡಿದ್ರೆ ಅಷ್ಟೇ ಹೇಳ್ತೀನಿ. ಆಣ ಮಾಡಿದ್ಯಾ? ಪಕ್ಕ ಸರ್. ಹಾಯ್ ಬ್ರದರ್. ಹಲೋ ಬ್ರದರ್. ಹಾಯ್. ಯಾರು ನೀನು? ಎಣ್ಣೆ. ಎಣ್ಣೆ? ಹಾ, ನೀನ್ಯಾಕೆ ಬಂದಿದ್ಯಾ ಇಲ್ಲಿಗೆ? ಅದೇನೋ ಕುಡಿಯಲ್ಲ ಬಿಟ್ಬಿಡ್ತೀನಿ ಅಂತ ಏನೋ ಶಬ್ದ ಮಾಡ್ತಾ ಇದ್ದಲ್ಲ, ಅದನ್ನ ಕೇಳಿಸ್ಕೊಂಡ್ ಬಂದೆ. ಹೌದು ಗುರು. ಹಾ. ಗುರು ಸರ್ ಮೇಲೆ ಪ್ರಮಾಣ ಮಾಡಿದ್ದೀನಿ, ನಾಳೆಯಿಂದ ನಾನು ಎಣ್ಣೆ ಕುಡಿಯಲ್ಲ. ಯಾಕೆ ಹೊಡಿತಿದ್ಯಾ ನಾಯಿ ನನ್ ಮಗನೇ? ಯಾಕೆ ಹೊಡಿತಾ ಇದೀಯ ಅಂತಂದ್ರೆ, ಇಷ್ಟು ದಿನ ಎಂಜಾಯ್ ಮಾಡ್ಬಿಟ್ಟು ಕುಡ್ದು ಬಿಟ್ಟು ಇವಾಗ ನಾನು ಒಬ್ಬನ್ನೇ ಬಿಟ್ಬಿಟ್ಟು ನೀನ್ ಏಕಾಂತವಾಗಿರ್ತೀನಿ ಅಂದ್ರೆ ಹೊಡಿತ ಇನ್ನೇನ ಮಾಡ್ಲಿ? ಗುದ್ದುತ್ತೀನಿ. ಲೇ, ಯಾಕೋ ಲಾಜಿಕ್ ಮಾತಾಡ್ತಿದ್ಯಾ? ನಾನ್ ಕುಡಿದ್ರೆ ಎಣ್ಣೆನೆ ಮನೆಗ್ ಬಂದ್ ನನಗ್ ಹೊಡಿಯುತ್ತ. ಯಾಕೆ? ನೀನು ಬಂದ್ ಆಚೆ ಕಡೆ ನನ್ನ ನೋಡಿಬೋದು, ನಾನು ಹುಡಿಕೊ ಬಂದ್ ಮನೇಲಿ ನಿನ್ನ ನೋಡಿ ಬಡ್ದ. ಲೇ, ಯಾಕೋ ಲಾಜಿಕ್ ಮಾತಾಡ್ತೀಯಾ? ಲಾಜಿಕ್ ಮಾತಾಡಿದ್ರೆ ತುಳು ಸಾಯಿಸ್ಬಿಡ್ತೀನಿ. ನನ್ನ ಮಗನೇ, ಇವತ್ತು ನಿನ್ನನ್ನು ಚುಚ್ಚಿ ಸಾಯಿಸ್ತೀನಿ. ನನ್ನ ಬಿಡ್ತೀಯ? ಅದಿಲ್ಲ, ಬರ್ರೋ ಎಣ್ಣೆ ಮನೆಗ್ ಬಂದ್ ನನ್ ಹೊಡಿತೈತೆ, ಕಾಪಾಡ್ರು. ಅಣ್ಣ, ಎಣ್ಣೆ ಬಂದು ನಿನ್ನ ಹೊಡಿತಿಲ್ಲ, ನೀನ್ ಎಣ್ಣೆ ಹೊಡಿತಾ ಇದೀಯ. ಫುಲ್ ಟೈಟ್ ಆಗಿ ಎಣ್ಣೆನ ಮಾತಾಡ್ಬೇಡ, ಹೊಡಿ ಎಣ್ಣೆ ಹೊಡಿ. ಲೇ, ಕಾಪಾಡ್ರ ಸಾಯ್ತು ಅಂದ್ರೆ ನೀನ್ ಯಾರ ಕಣ್ಣಿಗೂ ಕಾಣಿಸಲ್ವಾ? ಯಾಕೆ ಕಾಣಿಸಲ್ಲ? ಕಾಣಿಸ್ಕತ್ತೀನಿ. ಯಾರ್ಯಾರ ಕಣ್ಣಿಗೆ? ಈ ಕ್ಯಾಮ್ರಾಮ್ಯಾನ್ಸ್, ಅಲ್ಲಿ PCR ಅಲ್ಲಿ ಕೂತಿರೋ DJ ಸೂರಿ, ನಮ್ಮ ಉತ್ತಮ್ ಸರ್, ಅಷ್ಟೇ ಯಾಕೆ ಸಿರಿ ಮೇಡಮ್, ಅಲ್ಲಿ ಅನಿಲ, ಇಲ್ಲಿ ಅಂಜಲಿ, ಈ ಸುಬ್ಲಕ್ಷ್ಮಿ, ಇವ್ರಿಗೆಲ್ಲ ಕಾಣಿಸ್ಕತ್ತೀನಿ. ಅವ್ರಿಗಷ್ಟೇ ಯಾಕೆ ಕಾಣಿಸ್ಕೋಬೇಕು ನೀನು? ಡೈಲಿ ಯಾರು ಎಣ್ಣೆ ಹೊಡಿತಾರೋ ಅವ್ರು
ಕಾಣಿಸ್ಕತ್ತೀನಿ. ಅದ್ ಸರಿ ಅದ್ ಬಿಡು, ಈ ಎಣ್ಣೆ ಹೊಡಿಬಾರ್ದು ಅಂತ ಯಾಕೆ ತೀರ್ಮಾನ ತಗೊಂಡೆ? ನನ್ನ ಹೆಂಡತಿ 3 ವರ್ಷದಿಂದ ಎಣ್ಣೆ ಬಿಡು ಅಂತಿದ್ಲು, ಅದಕ್ಕೆ ಬಿಟ್ಬಿಟ್ಟೆ. ನಿನ್ ಹೆಂಡತಿ 2 ವರ್ಷದ ಹಿಂದೆ ಬಂದು ಉಳ್ಕಣೋ, ನಾನ್ ನಿನ್ ಜೊತೆ 10 ವರ್ಷದಿಂದ ಇದೇನ್ ಕಣೋ. ನಿನ್ ಹೆಂಡತಿಗೆ ನಿನ್ ಮೇಲೆ ಬೇಜಾರಾದ್ರೆ ಅವಳು ಮುನ್ಸ್ಕೊಂಡ್ ಅವ್ರ ಮನೆಗೆ ಹೋಗ್ತಾಳ್ ಕಣೋ. ನಿನ್ಗೇನಾರು ಬೇಜಾರಾದ್ರೆ ನಾನು ಯಾವತ್ತಾದ್ರೂ ಮುನ್ಸ್ಕೊಂಡು ಹೋಗಿದ್ದೀನೇನೋ. ನಿನ್ ಬೇಜಾರ್ ಕಳ್ದಿಲ್ವಾ? ನಿನಗ್ ಸಂತೋಷನ ಹೆಚ್ಚು ಮಾಡಿಲ್ವೇನೋ ನಾನು? ಅಲ್ಲ ಕಣೋ, ಈ ಹೆಂಡತಿ ಬಂದ್ಲು ಅಂತ ಎಣ್ಣೆನೆ ಮರ್ತು ಬಿಟ್ಟಲ್ಲೋ. ಆ ಸುಬ್ಲಕ್ಷ್ಮಿಗಿರೋ ವಿಶ್ವಾಸನೂ ಇಲ್ವಲ್ಲ ನಿನ್ಗೆ? ಟ್ಯಾಲೆಂಟ್ ಇರೋರ್ನ ಅವ್ರು ಎನ್ಕರೇಜ್ ಮಾಡಿದ್ರೆ, ಟ್ಯಾಲೆಂಟ್ ಇಲ್ದೇ ಇರೋರ್ನ ನಾನು ಎನ್ಕರೇಜ್ ಮಾಡ್ತೀನಿ ಕಣೋ. ಒಂದು ಮಾತು ಹೇಳ್ತೀನಿ ಕೇಳು. ಏನು? ಎಣ್ಣೆ ಬಿಟ್ಟು ಗಂಡಸು, ಗಂಡನ್ ಬಿಟ್ಟು ಹೆಂಡತಿ ಉದ್ಧಾರ ಆಗಿರೋದು ಚರಿತ್ರೆಲ್ಲ ಇಲ್ಲ ಕಣೋ. ನಿಜವಾಗ್ಲು ಬಾರು ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು. ಫುಲ್ ಟೈಟ್. ನಾಳೆ ಬೆಳಿಗ್ಗೆ ಅನ್ನೋಷ್ಟ್ರಲ್ಲಿ ತಾಜ್ ಮಹಲ್ ಕೊಂಡ್ಕತ್ತೇನೆ. ನೋಡೋ ಅವ್ನ್ ಜೇಬಲ್ಲಿ 10 ರೂಪಾಯಿ ಇಲ್ಲ ಕಣೋ. ಕ್ವಾರ್ಟರ್ ತಗೊಳಕ್ಕೆ ಹೆಂಡತಿ ತಾಳಿ ಅಡ ಮಾಡಕ್ತಾನ ಕಣೋ. ಅಂತವನು ತಾಜ್ ಮಹಲ್ ತಗೋತೀನಿ ಅನ್ನೋದಕ್ಕೆ ಧೈರ್ಯ ಕೊಟ್ಟವ್ರು ಯಾರು? ನಾನು ಕಣೋ. ಬಂದ ತಾಜ್ ಮಹಲ್ ಕೊಂಡ್ಕೊಳಕ್ ರಣ ಬೇಟೆಗಾರ ಬಂದ. ನೋಡೋ ಅವ್ನು ಉತ್ಸಾಹ ನೋಡೋ. ಕುಡಿಯೋ ಒಂದು 90 ಕುಡಿಯೋ. ನೀನೇನೇ ಹೇಳಿದ್ರು ನಾನ್ ನಿನ್ ನೋಡಲ್ಲ, ಕುಡಿಯಲ್ಲ. ಗುರುಸರ್ ಮೇಲೆ ಆಣೆ ಮಾಡಿದ್ದೀನಿ. ಕುಡಿಯಲ್ಲ, ಇಲ್ಲ, ನೋಡಲ್ಲ. ಲೇ, ಹೆಂಡತಿ ಮಾತು ಕೇಳ್ಕೊಂಡು ನನ್ನನ್ ಬಿಟ್ಟಿದ್ಯಲ್ಲೋ. ನನ್ನ ಒಂದು ಮಾತು ಕೇಳ್ದೆ ಎಷ್ಟೋ ಜನ ಹೆಂಡತಿದಿರ್ನೆ ಬಿಟ್ಬಿಟ್ಟವ್ರ ಕಣೋ. ನನ್ನ ಮಗನೇ, ನಾನ್ ಇಲ್ದೆ ಅದ್ ಹೆಂಗು ಬದುಕ್ತೀಯೋ ನಾನು ನೋಡ್ತೀನಿ. ಹೋಗಲೇ. ಏನ್ ಮಾಡ್ಲಿ? ಎಣ್ಣೆ ಇಲ್ಲ ಅಂದ್ರೆ ಬದುಕಕ್ಕಾಗ್ತಿಲ್ಲ ನನ್ನ ಕೈಲಿ. ಗುರು ಸರ್ ಮೇಲೆ ಬೇರೆ ಹಾಣೆ ಮಾಡಿಬಿಟ್ಟಿದ್ದೀನಿ. ನಿನ್ನ ಅಂಟು ಇಲ್ಲಿಯೂ ಹೇಳಬೇಡ, ಅಲ್ಲಿಯೂ ಹೇಳಬೇಡ, ಎಲ್ಲಿಯೂ ಹೇಳಬೇಡ. ಬಾ ನಿಂಬೇಟೆ ಗಲ್ಲಿಯಲ್ಲಿ ಮೆಲ್ಲಗೆ ಹೆಗಿಲ್ಲಿ ದೋಣಿ ಗಲ್ಲವ ತತ್ತಿ ದೋಣಿ ಇಲ್ಲಿ ನನ್ನ ಜೋಡಿಯಾಗು. ಬಾ. ನೀನು ನನ್ನನ್ನ ನೋಡ್ದೆ, ನಾನು ನಿನ್ನ ನೋಡಿಲ್ಲ. ನೀ ನೋಡಿರೋದ್ನ ನಾನ್ ನೋಡ್ದೆ. ನಾನು ನಿನ್ನ ನೋಡಿಲ್ಲ. ಯಾಕಲ್ಲ ನಾಯಿ ಹೊಡಿತಿದ್ದಿಲ್ಲ ನನಗೆ? ಅಲ್ಲ, ನನ್ನ ನೋಡಿದ್ರು ನೋಡಿಲ್ಲ ಅಂತ ಹೇಳಕ್ಕೆ ನೀನ್ ರಚಿತಾ ಮೇಡಮ್ ಏನೋ? ನೀನ್ ನನ್ನನ್ನ ನೋಡ್ಲಿಲ್ವೋ? ನೋಡ್ದೆ. ನಾನು ನಿನ್ನ ನೋಡಿದ ತಕ್ಷಣ ಏನ್ ಕುಡಿದು ಬಿಡ್ತೀನಿ ನೀನ? ನಾನು ಕುಡಿಯಲ್ಲ. ಲೇ, ನೀನ್ ಆಚೆ ಕಡೆಯಿಂದ ನನ್ನನ್ನ ಕಂಟ್ರೋಲ್ ಮಾಡ್ತಾ ಇದ್ರೆ ನಿನ್ನ ಒಳಗಡೆ ನರ ನಾಡಿಗಳೆಲ್ಲ ನನ್ನನ್ನ ಬೇಕು ಅಂತ ಇದೆ. ಒಂದು ಪೆಗ್ ಹಾಕು. ಕುಡಿಯಲ್ಲ. ಇನ್ನೇ ಒಂದು ಪೆಗ್ ಆತಲ್ಲ. ಬಂಗಾರ, ನನಗೂ ನಿನ್ಗೂ ಡೈವರ್ಸ್ ಆಗಿದೆ, ಮುಟ್ಬೇಡ ನೀನು. ಅದ್ರ ನನಗೂ ನಿನ್ಗೂ ಡೈವರ್ಸ್ ಆಗಿಲ್ವಲ್ಲ? ಒಂದ್ ಪೆಗ್ ಹಾಕು. ಕುಡಿಯಲ್ಲ ಕಣೋ. ಕುಡಿಯಲ್ಲ. ಆ ಅಂಜಲಿಗಿರ ವಿಶ್ವಾಸನೂ ಇಲ್ವಲ್ಲ ನಿನ್ಗೆ? 8 ಗಂಟೆ ಆದ್ರೆ ಸಾಕು, ಬಾಟ್ಲು ಹಿಡ್ಕೊಂಡು ತುರಾಡ್ತಿರ್ತಾಳೆ. ಹೋಗಲೇ. ನೀನಿಲ್ಲ ಅಂದ್ರೆ ನನ್ನ ಕೈಲಿ ಬದುಕಕ್ಕಾಗಲ್ಲ ಅನ್ಕೊಂಡಿದ್ಯಾ? ಬದುಕ್ತೀನಿ, ಹೋಗಲೇ. ಬದುಕ್ತೀಯಾ? ಬದುಕು. ನಾನು ಇಲ್ದೆ ಅದ್ ಹೆಂಗ್ ಬದುಕ್ತೀಯ? ಬದುಕು. ದೂರ 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 ಎರಡು ತೀರ ನಡುವೆ ನೆನಪು. ಅಯ್ಯಯ್ಯೋ, ಎಣ್ಣೆ ಹೊಡಿಲಿಲ್ಲ ಅಂದ್ರೆ ನಿದ್ದೆನೆ ಬರಲ್ವಲ್ಲಪ್ಪ ದೇವ್ರೇ. I just wanna be yours.
ನನ್ನ ಮಗ ಹೆಂಡತಿ ಇಲ್ಲ ಅಂದ್ರೂ ಬೇಕಾದ್ರೂ ಬದುಕ್ಬಿಡ್ತಾನೆ, ಆದ್ರೆ ನಾನಿಲ್ಲ ಅಂದ್ರೆ ಮಾತ್ರ ಅವ್ನು ಬದುಕದೇ ಇಲ್ಲ. ಅವನು 90 ಕುಡಿ. ಕುಡಿಯಲ್ಲ. 90 ಕುಡಿ. ಕುಡಿಯಲ್ಲ. ನೋಡು ನಿದ್ದೆ ಬರುತ್ತೆ, ಕುಡಿ. ನನಗೆ ಕುಡಿದ್ರೆ ಮಾತ್ರ ನಿದ್ದೆ ಬರುತ್ತೇನೋ? ನಿದ್ದೆ ಮಾತ್ರ ತಗೊಳ್ಬೇಕಾದ್ರೂ ಮಲ್ಕೊಂತೀನಿ, ನಿನ್ನನ್ನು ಮಾತ್ರ ತಗೊಳ್ಳಲ್ಲ. ಬಹಳ ಘೋರವಾಗಿ ತೀರ್ಮಾನ ತಗೋಬಿಟ್ಟವನ್ ಸರ್ ಅವನು, ಬಹಳ ಘೋರವಾಗಿದ್ದಾನೆ. ಅಲ್ಲ ಕಣ, ನಂದಿಸನೆ ಎಷ್ಟೋ ಪರವಾಗಿಲ್ಲ ಕಣೋ. ರಾತ್ರಿ ಆದ್ರೆ ಸಾಕು ನನ್ನ ಹಿಡ್ಕೊಂಡು ವಾಲಾಡೋದು ತೂರಾಡೋದು ಮಾಡ್ತಾನ ಕಣೋ. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನೆ ರಾತ್ರಿ, ಹಾಗೆ ನಾ ಮಲಗಿರಲು. ಏಯ್ ಯಾಕ ತಾಜ್ ಮಹಲ್ ಕೊಂಡ್ಕೊಂಡಿದೀನಿ, ನಾಳೆ ಬೆಳಿಗ್ಗೆ ಅನ್ನೋಷ್ಟ್ರಲ್ಲಿ ಚಂದ್ರಮಂಡಲ ಕೊಂಡ್ಕತ್ತೀನಿ. ಚಂದ್ರಮಂಡಲ ಕೊಂಡ್ಕೊಂಡು ಏನ್ ಮಾಡ್ತೀಯ? ವ್ಯವಸಾಯ ಮಾಡ್ತೀನಿ ಗುರು. ನೀರೇನ್ ನಿಮ್ಮ ಅಪ್ಪ ತತ್ತನ? ಮೋಡಗಳನ್ನು ಹಿಂಡುತ್ತೀನಿ. ನೋಡ್ದೇನೋ ಅವನು ಕೆಳಗಡೆ ನಿಂತ್ಕೊಂಡು ಮೇಲ್ ನೋಡಿದ್ರೇನೆ ಚಂದ್ರ ಕಾಣಲ್ಲ, ಅಂತದ್ರಲ್ಲಿ ಚಂದ್ರಮಂಡಲಕ್ಕೆ ಹೋಗಿ ವ್ಯವಸಾಯ ಮಾಡ್ತೀನಿ ಅಂತ ಹೇಳ್ತವನೆ. ಈ ಧೈರ್ಯ ತುಂಬಿದವ್ರು ಯಾರು? ನಾನು ಕಣ. ಬಂದ ಚಂದ್ರ ಮಂಡಲ ಕೊಂಡ್ಕೊಳ್ಳಕ್ ಬೇಟೆಗಾರ ಬಂದ. ಕುಡಿಯಲ್ಲ ಕಣ. 90 ಕುಡಿಯ. ನೀನೇನ್ ಹೇಳಿದ್ರು ನಾನು ಕುಡಿಯಲ್ಲ, ಯಾಕಂದ್ರೆ ಗುರು ಸರ್ ಮೇಲೆ ಆಣೆ ಮಾಡಿದೀನಿ ಅಷ್ಟೇ. ಹೌದನಾ? ಹೌದು. ಕುಡಿಯಲ್ಲ ನೀನು? ಕುಡಿಯಲ್ಲ. ನೋಡ್ತೀನಿ ಕಣ, ನಾನು ಇಲ್ದೆ ಎಷ್ಟು ದಿನ ಇರ್ತೀಯ ಅಂತ ನಾನು ನೋಡ್ತೀನಿ ಕಣ, ನೋಡ್ತೀನಿ. ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ, ಉತ್ತಿಷ್ಠ ನರಶಾರ್ದೂಲ. ಚೆನ್ನಾಗಿ ತಿಂದು ಕುಡ್ದು ಮಲಗದು ಅಷ್ಟೇನಾ ಕೆಲ್ಸ ನಿಂದು? ಕುಡಿಯೋದ್ ಬಿಟ್ಟಿದೀನಿ. ಏನು ಕುಡಿಯೋದ್ ಬಿಟ್ಟಿದ್ಯಾ? ಏನ್ ಲುಕ್ ಕೊಡ್ತಾ ಇದ್ಯಾ? ಏನ್ ಮಾತಾಡ್ತಿದ್ಯಾ? ಇವತ್ತು ನ್ಯೂ ಇಯರ್ ಇದೆ, ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಕರೆಕ್ಟ್ ಆಗಿ ಮಾತಾಡೋ. ಏನ್ ತಿಕ್ಕಲ್ ತಗಲ ಮಾತಾಡ್ತೀರಿ? ತಿಕ್ಲಿ ಯಾವನ್ ತಿಕ್ಲು? ಯಾರ್ ತಿಕ್ಲು? ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮ ಅಜ್ಜಿ, ತಾತ, ನಿಮ್ಮ ವಂಶದವ್ರು, ನಿಮ್ ಫ್ಯಾಮಿಲಿ. ತಿಕ್ಲು ಕೊಡಿಲಿ. ನಿನ್ನ ಹೆಂಡತಿ ನಿನಗ್ ನಾಯಿ ಹೊಡೆದಂಗ್ ಹೊಡಿತಾ ಇದ್ದಲ್ಲ. ಇದೇ ಒಳ್ಳೆ ಟೈಮು. 90 ಹಾಕು. ಧೈರ್ಯ ಬರ್ತದೆ ಹಾಕು. ಕುಡಿಯಲ್ಲ, ನಿಮ್ ಮೇಲೆ ಆಣೆ ಮಾಡಿದ್ದೀನಿ, ಎಣ್ಣೆ ಕುಡಿಯಲ್ಲ. ಕುಡಿಯಲ್ಲ ಅಷ್ಟೇ. ಆ ದೇವ್ರು ನೋಡ್ಕೊಂತಾನೆ ನಾನು ಕುಡಿದ್ರೆ. ನೀನು ನನ್ನನ್ನು ಹಾಕಿದ್ರೆ ಮಾತ್ರ ಕಣೋ ಧೈರ್ಯ, ಇಲ್ಲ ಅಂತಂದ್ರೆ ಧೈರ್ಯನೇ ಇಲ್ಲ ಕಣ ನಿಂಗೆ. ಎಣ್ಣೆ ಹಾಕಿದ್ರೆ ಅಷ್ಟಂತ ಗಂಡ್ಸ್ ಅನ್ಕೊಂಡಿದ್ಯಾ ನನ್ನ? ಎಣ್ಣೆ ಹಾಕ್ತಿದ್ರು ನಾನು ಗಂಡ್ಸೆ. ತೋರಿಸ್ತೀನಿ ಈಗ. ಸುಸ್ಮಿತಾ, ಆಚಕ್ ಬಾರೇ, ಆಚಕ್ ಬಾ. ಏನಾಲೇ ಹೆಂಗ್ ಬತ್ತಿ ಅಂತ ನೋಡಕ್ ಕರ್ದ. ಇನ್ನೊಂದ್ಸಲ ಏನಾದ್ರೂ ನನ್ನ ಕರೆದ್ರೆ ಶಿವ ಸಿಡಿಸಾಡಕ್ಕೆ ಏನು ಉಳಿದಿಲ್ಲಪ್ಪ, ಏನು ಉಳಿದಿಲ್ಲ. ನೋಡ್ದೇನೋ ನಿನ್ನ ಧೈರ್ಯನ. ನೋಡು, ಒಂದೇ ಒಂದು 90 ಹಾಕು, ಧೈರ್ಯ ಬರುತ್ತೆ. ಒಂದೇ ಒಂದು 90 ಹಾಕೋ. ನಾನು ಕುಡಿಯಲ್ಲ, ಆಣೆ ಮಾಡಿದ್ದೀನಿ, ಕುಡಿಯಲ್ಲ ಅಷ್ಟೇ. ಲೇ, ಎಲ್ಲ ಎಣ್ಣೆ ಹೊಡೆದು ಗಂಡಸ್ರು ಹೆಂಡತಿ ಮುಂದೆ ಹುಲಿಯಂಗಿರ್ತಾರೆ. ನೀ ಎಣ್ಣೆ ಬಿಟ್ಬಿಟ್ಟು ನೀನ್ ಹೆಂಡತಿ ಮುಂದೆ ಇಲಿ ಆಗ್ಬಿಟ್ಟಿದೀಯಲ್ಲೋ. ಹುಲಿ ಆಗ್ತೀಯೋ ಇಲಿ ಆಗ್ತೀಯೋ ನೀನೇ ಡಿಸೈಡ್ ಮಾಡು. 90 ಹಾಕು. ನಾವ್ ಮನೆಗ್ ಹೋಗೋದಿಲ್ಲ, ನಮ್ಗೆ ಬಾಗ್ಲು ತೆಗಿಯೋರಿಲ್ಲ. ಇಲ್ಲ ನಾನ್ ಮನೆಗ್ ಹೋಗೋದಿಲ್ಲ. ಅವಾಗಿಂದ ನೋಡ್ತಾ ಇದ್ದೀನಿ, ಅಲ್ಲಿಂದ ಬತ್ತಿ ಇಲ್ಲಿಂದ ಬತ್ತಿ. ಏನೇನು ಪ್ರಾಬ್ಲಮ್ ಏನ ಬ್ರದರ್?
ನೆನ್ನೆ ನನ್ ಮನೆ ಇಲ್ಲೇ ಇತ್ತು, ಇವತ್ ಕಾಣಿಸ್ತಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ನಿನ್ನ ಮನೆ ಇರೋದು 3ನೇ ಗಲ್ಲಿಲಿ, ಅಲ್ಲಿ ಹೋಗು. ಅಲ್ಯಾಕ್ ಹೋಯ್ತು ಬ್ರದರ್ ಅದು? ಅದೇ ಭೂಮಿ ತಿರುಗ್ತಾ ಇದೆಯಲ್ಲಪ್ಪ, ಜಾರ್ಖಂಡ್ ಹೋಗ್ಬಿಟ್ಟಿ. ಇನ್ನೊಂದ್ಸರಿ ಜಾರ್ಖಂಡ್ ಇಲ್ಲಿಗೆ ಬಂದ್ರೆ ನನ್ಗೊಂದ್ ಫೋನ್ ಮಾಡು ಬ್ರೋ. ಫೋನ್ ಮಾಡ್ತೀನಿ, ಮುಚ್ಕೊಂಡು ಹೋಗು. ನಂಬರ್ ಕೊಡ್ಲಾ? ಫೋನೇ ಕೊಟ್ಬಿಟ್ಟು ಹೋಗು. ಮುಚ್ಕೊಂಡು ಹೋಗಲೇ. ಫಸ್ಟ್ ನಿನ್ನಂತ ಕುಡುಕ್ ನನ್ ಮಕ್ಕಳನ್ನ ಸಾಯಿಸ್ಬೇಕು. ಹೊಡೆತೇನೆ. ನೋಡ್ದೇನೋ ಎಣ್ಣೆ ನನ್ನ ಮಗನೇ, ನಿನ್ನ ಏನಾದ್ರು ಕುಡ್ದು ಬಿಟ್ರೆ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಮನೆ ಎಲ್ಲದೂ ಮರ್ತು ಬಿಡ್ಬೇಕಾಗತ್ತೆ. ಅದಕ್ಕೆ ನಾನು ಕುಡಿಯಲ್ಲ ಅಂತ ಹೇಳಿದ್ದು. ಅವ್ನ್ ಕೆಪಾಸಿಟಿ ಇರೋದೇ 1 ಕ್ವಾರ್ಟರ್ ಕಣ, ತಡ್ಕೊಳಕ್ ಆಗಲ್ಲ ಅಂದ್ರು 2 ಕ್ವಾರ್ಟರ್ ಕುಡಿತಾನ. ನಾನೇನ ಮಾಡ್ಲಿ? ನಾನೇನ್ ಮಾಡಕ್ಕಾಗುತ್ತೆ? ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನ್ ಕುಡಿಯಲ್ಲ ಅಂದ್ರೂ ಕುಡಿಯಲ್ಲ ಅಷ್ಟೇ. ಒಂದೇ ಪೆಗ್ ಕುಡಿಯಲ್ಲ, ಹೋಗಲೇ. ಒಂದ್ ಪೆಗ್ ಹಾಕೋ. ಹೋಗಲೇ, ಕುಡಿಯಲ್ಲ. ನಾನ್ ಆಣೆ ಮಾಡಿದೀನಿ, ಕುಡಿಯಲ್ಲ ಅಂದ್ರೂ ಕುಡಿಯಲ್ಲ. ಹೋಗ್ತಾ ಇರು. ಕುಡಿಯಲ್ವಾ? ಕುಡಿಯಲ್ಲ. ಅನುಭವಿಸು ನನ್ನ ಮಗನೇ. ನಾನು ಇಲ್ಲ ಅಂದ್ರೆ ಅದ್ ಹೆಂಗ್ ಬದುಕ್ತೆ ನೋಡ್ತೀನಿ ಕಣ. ಏನ್ರಿ? ಹಲೋ, ಏನೇ? ನಿಮ್ಗೆ ಎಷ್ಟು ಸ್ಯಾಲ್ರಿ? 50,000 ರೂಪಾಯಿ. 50,000 ಸಂಬಳ ತಗೋತ್ಯಾ ತಾನೆ? ಹೌದು. 49,500 ಮಾತ್ರ ಕೊಟ್ಟಿದ್ಯಾ? 500 ರೂಪಾಯಿ ಎಲ್ಲೋಯ್ತು? ಅಲ್ಲ ಕಣೆ, ನಾನು 50,000 ರೂಪಾಯಿ ದುಡಿಯೋ ಗಂಡ್ಸು. 500 ರೂಪಾಯಿ ಖರ್ಚು ಮಾಡೋಷ್ಟು ಅಧಿಕಾರ ಇಲ್ವೇನೆ ನನಗೆ? ಅಧಿಕಾರದ ಬಗ್ಗೆ ಮಾತಾಡ್ತೇನೋ? ಅಧಿಕ ಪ್ರಸಂಗಿ. ಇನ್ನೊಂದ್ಸಲ ಏನಾದ್ರು ಖರ್ಚು ಮಾಡಿದ್ರೆ ನನಗೆ ಹೇಳ್ದೆ ತೋಡ ಕಟ್ಬಿಡ್ತೀನಿ ಮಗನೇ. ಏನೋ ನಿನ್ನ ಮಾತು ಕೇಳಿದ್ರೆ ಬಾಗ್ಲಿಂದ ಹೋಗಿ ಅವಸ್ಕೊತಿದ್ದೆ ಹೆಂಡತಿ ಇವತ್ತು ನಿನ್ನ ಕಣ್ಣು ಮುಂದೆನೆ ನಿಂತ್ಕೊಂಡು ಆವಾಜ್ ಆಗ್ತಾವಳೆ ಅಂತಂದ್ರೆ ಏನೋ ಇದ್ರ ಅರ್ಥ? ಬರೀ 90 ಇಲ್ಲಿ ಬರೀ 90 ಹೊಡಿ ನಿನ್ನ ಪೌರುಷ ಏನು ಅಂತ ಗೊತ್ತಾಗುತ್ತೆ. ಕುಡಿ 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 ಕುಡಿಯ ಆಣೆ ಮಾಡು ಸಾಧಿಸ್ಬಿಟ್ಟೆ ಶಿವ, ಸಾಧಿಸ್ಬಿಟ್ಟೆ. ಈಗೇನ್ ಅನ್ನಿಸ್ತಾ ಇದೆ ನಿನ್ನ ಮನಸ್ಸಲ್ಲಿ? ಏನ್ ಅನ್ನಿಸ್ತಾ ಇದೆ? ನನ್ನ ಹೆಂಡತಿನ ಸಿಡಿಸಾರ ಹೊಡಿಬೇಕು ಅನ್ನಿಸ್ತಾ ಇದೆ. ಆಚಕ್ ಬಾರೆ ಸುಸ್ಮಿತಾ, ಮರ್ಯಾದೆ ಜಾಸ್ತಿ ಆಯ್ತು. ಲೇ ತಪ್ಪಿಸಿದ್ದೆ, ಆಚಕ್ ಬಾರೆ. ಇಲ್ಲೇ ಇದೀನಿ, ಏನ್ ಹೇಳ? ಲೇ 50,000 ರೂಪಾಯಿ ದುಡಿಯೋ ಗಂಡ್ಸಿಗೆ 500 ರೂಪಾಯಿ ಖರ್ಚು ಮಾಡೋ ಯೋಗ್ಯತೆ ಇಲ್ವೇನೆ? ನಮ್ಮನೆಗೋಗೋದಿಲ್ಲ, ಬಾರ್ಗೋಗ್ತೀನಿ. ಸುಬ್ಬಲಕ್ಷ್ಮಿನ ಹೊಡಿತೀನಿ. ನಾಳೆ ಬೆಳಿಗ್ಗೆ ಅನ್ನೋಷ್ಟ್ರಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಕಮಲ್ ಹಾಸನ್ ಹಾಕ್ತೀನಿ. ಲೇ ನಿನ್ ಹೆಂಡತಿನ ಸಾಯಿಸ್ಬಿಟ್ಟಲ್ಲೋ. ಏನ್ ಮಾತಾಡ್ತಿದ್ಯಾ ನೀನು? ನಿನ್ ಹೆಂಡತಿನ ಸಾಯಿಸ್ಬಿಟ್ಟಲ್ಲ. ಸುಸ್ಮಿತಾ, ಸುಸು 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 ಸುಸ್ಮಿತಾ, ತಪ್ಪು ಮಾಡ್ಬಿಟ್ಟೆ ಸರ್. ನಿಮ್ಮೆಲ್ಲ ಆಣೆ ಇಟ್ಟು ಕುಡಿಬಾರ್ದಾಗಿತ್ತು. ದೇವ್ರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟ. ಕುಡಿಬಾರ್ದಾಗಿತ್ತು ನಾನು. ಇಷ್ಟಕ್ಕೆಲ್ಲ ಕಾರಣ ನೀನೇ. ಬೇಡ ಬೇಡ ಅಂದ್ರೆ ನನ್ನ ಬಲವಂತ ಮಾಡಿ ಕುಡ್ಸಿ ನನ್ನ ಹೆಂಡತಿಯಿಂದ ನನ್ನನ್ನ ದೂರ ಮಾಡಿಬಿಟ್ಟಲ್ಲೋ. ಲೇ ನೀನ್ ಬದುಕಿರ್ಬಾರ್ದು ಕಣೋ, ನೀನ್ ಬದುಕಿರ್ಬಾರ್ದು. ಸಾಯಿ ನಾಯಿ. ನನ್ನಿಂದ ನನ್ನ ಕಣ್ಣು ಮುಂದೆನೆ ಒಂದು ಸಂಸಾರ ಹಾಳಾಗೋಯ್ತಾ? ಇಲ್ಲ, ಇಷ್ಟೆಲ್ಲ ಆದ್ಮೇಲೆ ನಾನು ಬದುಕಿರ್ಬಾರ್ದು. ನನ್ನಿಂದ ಒಂದು ಸಂಸಾರ ಹಾಳಾಗ್ಬಿಡ್ತು. ನಾನು ಬದುಕಲ್ಲ, ನಾನು ಸತ್ತೋಗ್ತೀನಿ, ನಾನು ಸತ್ತೋಗ್ತೀನಿ. ಬಿಟ್ಟೋ ಬೇಡ ನನ್ನ, ಬಿಟ್ಟೋ ಬೇಡ, ಬಿಟ್ಟೋ ಬೇಡ. ನನ್ನ ಮಕ್ಕಳ
ನಿಮ್ಮ ಕಣ್ಣು ಮುಂದೆನೆ ಒಂದ್ ಸಂಸಾರ ಹಾಳಾಗ್ತಾ ಇದ್ರು, ನಿಮ್ಮ ಚಪಲ ಮಾತ್ರ ಬಿಡಲ್ವಲ್ರ ನೀವು? ಹೇ, ನಿಮ್ ಯಾರಿಗೂ ನಾನ್ ಸಿಗಲ್ಲ ಕಣ್ರು, ಯಾರಿಗೂ ಸಿಗಲ್ಲ, ಸಾಯ್ತೀನಿ. ಎಲ್ಲ ಇವಳ ನೀ ಸತ್ತಿಲ್ವಾ? ಆ ಎಣ್ಣೆ ಸಾಯಿಲೆ ಅಂತ ನಾನು ನಾಟಕ ಮಾಡಿದ್ದು. ಗುರುಜಿ, ಹೊಸ ವರ್ಷದಲ್ಲಿ ಒಂದು ಕ್ರಾಂತಿ ಶುರು ಮಾಡೋದಕ್ಕೆ ನಿಮ್ಮ ಹೆಸರು ಉಪಯೋಗಿಸಿದ್ದಾರೆ. ಸೊ ಈ ಒಂದು ನ್ಯೂ ಇಯರ್ ಕಿಟ್ ಹೇಗಿತ್ತು ಗುರುಜಿ ಹೇಳಿ? ನನ್ನ ಮೇಲೆ ಆಣೆ ಯಾರಿಕ್ ಹಾಕ್ತಾರೆ, ನನಗೆ ಫುಲ್ ಭಯ ಅದು ಸ್ಟೇಜ್ ಮೇಲೆ ಆಣೆ ಹಾಕಿದಾಗ. ಇದ್ರಲ್ಲಿ ಸತ್ತಿದ್ಯಾರೀಗ ಫೈನಲಿ? ಎಣ್ಣೆ ಸರ್. ಎಣ್ಣೆ ಅಲ್ಲ, ನೀನ್ ಸತ್ತೆ. ಎಣ್ಣೆನೂ ಇಲ್ಲ, ಆ ಕಡೆ ಹೆಂಡ್ತಿ ಬೇರೆ. ಶಾಡಿಸ್ತಾರೆ ಈಗ. ಚೆನ್ನಾಗಿತ್ತು ಆಕ್ಚುಲಿ ಓಪನಿಂಗ್, ಆ ಡ್ಯಾನ್ಸ್ ಚೆನ್ನಾಗಿತ್ತು. ಎಲ್ಲರೂ ಸೇರಿ ನ್ಯೂ ಇಯರ್ ಡ್ಯಾನ್ಸ್ ಮಾಡಿದ್ರು. ಸೊ ಅದು ಟಾಪಿಕ್ ತುಂಬಾ ಚೆನ್ನಾಗಿತ್ತು. ನ್ಯೂ ಇಯರ್ಗೆ ಐ ಥಿಂಕ್ ಇದು ಒಂದು ಆಪ್ಟ್ ಸ್ಕಿಟ್. ಆಮೇಲೆ ಪರ್ಫಾರ್ಮೆನ್ಸ್ ಶಿವು ವಾಸ್ ಸಿಂಪ್ಲಿ ಗ್ರೇಟ್. ಆಲ್ ಐ ಥಿಂಕ್ ಎಲ್ಲ ಆರ್ಟಿಸ್ಟ್ ಬಗ್ಗೆ ಮಾತಾಡಂಗಿಲ್ಲ, ಎಲ್ಲರೂ ಚೆನ್ನಾಗಿ ಮಾಡಿದ್ರು. ನನಗೆ ಅದು ಟೋಟಲ್ ಕಾನ್ಸೆಪ್ಟ್ ನಿಜವಾಗಿ ಹೇಳ್ತೀನಿ, ಲವ್ ದ ಸ್ಕಿಟ್, ರಿಯಲಿ ಲವ್. ಥ್ಯಾಂಕ್ ಯು ಗುರುಜಿ. ರಕ್ಷಿ? ಇಲ್ಲ, ಫ್ಯಾಂಟಾಸ್ಟಿಕ್ ಕಾನ್ಸೆಪ್ಟ್, ತುಂಬ ಚೆನ್ನಾಗಿ ಮಾಡಿದ್ರು, ಮಾತೇ ಇಲ್ಲ. ಎಸ್ಪೆಷಲಿ ಲೈಕ್ ಜಗ, ಆ ಕ್ಯಾರೆಕ್ಟರ್ ಸೂಪರ್ ಆಗಿತ್ತು. ಆ್ಯಂಡ್ ಎಂಟೈರ್ ಸ್ಕಿಟ್ನ ಲೀಡ್ ಮಾಡಿದ್ದು ನಮ್ಮ ಶಿವು. ಐ ಥಿಂಕ್ ಫಸ್ಟ್ ಶಿವು, ಸೆಕೆಂಡ್ ಜಗ್ಗ. ಸೊ ತುಂಬ ತುಂಬ ಅದ್ಭುತವಾಗಿ ಬಂತು ಅವರಿಬ್ಬರ ಒಂದು ಕಾಂಬಿನೇಷನ್. ಸೊ ನಾನು ತುಂಬಾನೇ ಇಷ್ಟ ಆಯ್ತು ಈ ಸ್ಕಿಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಕ್ಷಿ. ಮನುಷ್ಯ ಟೆಕ್ನಾಲಜಿನ ರೂಲ್ ಮಾಡಬಹುದು, ಆದ್ರೆ ಟೆಕ್ನಾಲಜಿ ಮನುಷ್ಯನ ರೂಲ್ ಮಾಡಬಾರ್ದು. ತಿನ್ನೋಕ್ಕೂ ಕುಡಿಯೋಕ್ಕೂ ಸೋಮಾರಿತನ ಮಾಡ್ಕೊಂಡು ಮಷಿನ್ ಮೇಲೆ ಡಿಪೆಂಡ್ ಆದ್ರೆ ಮನುಷ್ಯ ಭೂಮಿನ ಹಾಳು ಮಾಡ್ದಾಗೆ ಟೆಕ್ನಾಲಜಿ ಮನುಷ್ಯನ ಹಾಳು ಮಾಡದೇ ಇರುತ್ತಾ? ಈ ಸ್ಕಿಟ್ ನ ನೋಡ್ಲೇಬೇಕು ನೋಡಿ ನೀವು. ಮೇಡಮ್, ಒಂದು ಸಸಿ ಗಿಡ ಆಗಿ, ಗಿಡ ಮರ ಆಗಿ, ಮರದಲ್ಲಿ ಹೂ ಬಿಟ್ಟು ಹೂವು ಕಾಯಾಗಿ, ಕಾಯಿ ಹಣ್ಣಾದಾಗ್ಲೆ ಆ ಮರಕ್ಕೆ ಒಂದು ಸಾರ್ಥಕತೆ ಸಿಗೋದು. ಆದ್ರೆ ಈ ವರ ಅನ್ನೋ ಗಿಡ ನೆಟ್ಟು 10 ವರ್ಷ ಆಯ್ತು. ಇದಕ್ಕೆ ನೀರು ಗೊಬ್ಬರ ಹಾಕ್ಬೇಕಾಗಿರೋ ಮುಟ್ಟಾಳ ಇನ್ನೂ ಬಂದಿಲ್ಲ. ಕರೆಕ್ಟ್, ನೀವು ಗೆಸ್ ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ ಮೇಡಮ್, ಕರೆಕ್ಟ್. ನಾನು ಮದುವೆ ಆಗಿ 10 ವರ್ಷ ಆಯ್ತು, ಇನ್ನು ಫಸ್ಟ್ ನೈಟೇ ಆಗಿಲ್ಲ. ನಾನ್ ಫಸ್ಟ್ ನೈಟ್ ಅಲ್ಲಿ ತಂದಿರೋ ಆಪಲ್ ಮನೆ ಹಿಂದೆ ಮರ ಆಗಿ ಅದ್ರಲ್ಲಿ ಆಪಲ್ ಬಿಟ್ಟಿದೆ. ದ್ರಾಕ್ಷಿ ಗಿಡ ಆಗಿ ಅದ್ರಲ್ಲಿ ದ್ರಾಕ್ಷಿ ಬಿಟ್ಟಿದೆ. ಗೋಡಂಬಿ ಮರ ಆಗಿ ಅದ್ರಲ್ಲಿ ಗೋಡಂಬಿನೂ ಬಿಟ್ಟಿದೆ. ಆದ್ರೆ ನಾನ್ ಮಾತ್ರ ಇನ್ನು ಹಂಗೆ ಇದ್ದೀನಿ. ನನ್ನ ಗಂಡ ಒಬ್ಬ ಸೈಂಟಿಸ್ಟು. ಒಳಗಡೆ ಅದೇನ್ ಕಿತ್ತು ದಬಾಗ್ತಿದಾನೋ ಗೊತ್ತಿಲ್ಲ. ಮದ್ವೆ ದಿವಸ ನನ್ನ ಫಸ್ಟ್ ನೈಟ್ ರೂಮಲ್ಲೇ ಬಿಟ್ಟು ಚಿನ್ನ 10 ನಿಮಿಷ ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ ಅಂತ ಲ್ಯಾಬ್ ಒಳಗಡೆ ಹೋಗಿರೋನು 10 ವರ್ಷ ಆದ್ರೂ ಇನ್ನೂ ಬಂದಿಲ್ಲ. ಸಕ್ಸಸ್ ಸಕ್ಸಸ್ ತಾರಾ 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 ಬರ ಸಾರಿ ಯುರೇಕಾ ಯುರೇಕಾ. 10 ವರ್ಷದಿಂದ ನಾನಿಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಅವಳು ನನ್ನ ಸೌತಿ ಸುರೇಖಾ. ಈ ಎಮ್ಮೆ ಗಂಟ್ಲ ಉಯ್ಯೋ ಬದಲು ಪೆಟ್ರೋಲ್ ಇಟ್ಟಿದೆ ಅಂತೇಳಿ ಒಂದ್ ಪಕ್ಷ ನಂಬಿಡ್ತೀನಿ. ಆದ್ರೆ ಈ ಹೆಣ್ಮಕ್ಳು ಮನ್ಸಿನ ಅನುಮಾನ ತೊಲಗ್ತು ಅಂದ್ರೆ ನಾನ್ ತಾಯಣೆ ನಂಬಲ್ಲ ಗುರು. ಹಾಗೆ ಕೈನ ಅದು ಸುರೇಖಾ ಅಲ್ಲ, ಯುರೇಕಾ. ಯುರೇಕಾ ಅಂದ್ರೆ ಸಕ್ಸಸ್. ಸಾರಿ. ನೋಡ್ದ ಚಿನ್ನ, 10 ನಿಮಿಷದಲ್ಲಿ ರೋಬೋಟ್ ನ ರೆಡಿ ಮಾಡಿ ಬಂದೆ. 10 ನಿಮಿಷ ಅಲ್ಲ ಕಣೋ, ನೀನ್ ಹೋಗಿ 10 ವರ್ಷ ಆಯ್ತು. ನೋಡು, ನಾನಿನ್ನು ಅದೇ ಡ್ರೆಸ್ ಅಲ್ಲಿ ಕಾಯ್ತಾ ಇದ್ದೀನಿ. ಅಂದ್ರೆ ಇನ್ನು ಸ್ನಾನನೂ ಮಾಡಿಲ್ವಾ?
ಡೋಂಟ್ ವರಿ ಚಿನ್ನ, ಇಲ್ಲಿಗೆ ನಿನ್ನ ವಿರಹ ವೇದನೆ ಕೊನೆ ಆಯ್ತು. ಬನ್ನಿ ಹೋಗೋಣ. ತಾಳಿದವಳು ಬಾಳಿಯಾಳು. 10 ವರ್ಷದಿಂದ ತಾಳ್ತಾ ಇದ್ದೀನಿ. ಅದಕ್ಕೆ ತಾನೆ ತಾಳಿ ಕಟ್ಟಿರೋದು. ಬೇಜಾರ್ ಮಾಡ್ಕೊಂಬೇಡ್ವೆ, ನಾನೊಂದ್ ಜೋಡಿ ರೋಬೋಟ್ ಕಂಡಿಡ್ತಿದ್ದೀನಿ. ಎಕ್ಸಾಕ್ಟ್ಲಿ ಮನುಷ್ಯ ತರಾನೇ. ಅದರಿಂದ 1000 ಕೋಟಿ ದುಡ್ಡು ಬರುತ್ತೆ. ನಾನು ನೀನು 7 ಜನ್ಮಕ್ಕೂ ಆಯಾಗಿರ್ಬೋದು. ಸಂಜು ಅಂಡ್ ಗೀತಾ, ಕಮ್ ಆನ್. Robos, introduce yourself. Okay, boss. I am Sanju 649, male robo. I am Geeta 120, female robo. ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಯಾಕೆ? ಗುರು ಸರ್ ಕಣ್ಣು ಮ್ಯಾಗ್ನೆಟ್, ನನ್ನ ಹೃದಯ ಕಬ್ಬಣ ಎಳಿತಾ ಇದೆ. ನಿನಗೇನ್ ಎಳಿತಿದ್ಯಪ್ಪ? ಎಳಿತಾ ಇಲ್ಲ, ರಚ್ಚು ಮೇಡಮ್ ಗುಳಿಕೆನ್ನೆ ನನ್ನ ಸೆಳೀತಾ ಇದೆ. ಸೆಳೀತಾ ಇದೆ ಅಂತ ಹೋದ್ರೆ ಶೆಟ್ ಕಣ ಕೊಡ್ತೀನಿ. ಸಕ್ಸಸ್, ನನ್ನ ಎಕ್ಸ್ಪೆರಿಮೆಂಟ್ ಸಕ್ಸಸ್. ನಿಮ್ಗೆ ಕೋಪ, ತಾಪ, ನಗು, ನಾಟ್ಯ ಎಕ್ಸಾಕ್ಟ್ಲಿ ಮನುಷ್ಯ ತರನೇ ಇದೆ. ನಿಮ್ಗೆ ರೊಮ್ಯಾನ್ಸ್ ಮಾಡಕ್ ಬರುತ್ತಾ ಅಂತ ನೋಡ್ಬೇಕು. ಎಲ್ಲಿ ನಾನು ಹೆಂಡ್ತಿನ ಪಟಾಯಿಸ್ ನೋಡೋಣ. ಅಂದ್ರೆ ಒಂದೆರಡು ರೊಮ್ಯಾಂಟಿಕ್ ಡೈಲಾಗ್ ಹೇಳು ಅಂದೆ. ಛೀ, ಪರರ ಹೆಂಡ್ತಿನ ಪಟಾಯಿಸೋಕೆ ನಾನು ಕಿತ್ತೋದ ಮನುಷ್ಯ ಅಲ್ಲ. ಆಯ್ತು, ಗೀತಾ ರೋಬೋನೆ ಪಟಾಯಿಸಿ ರೊಮ್ಯಾನ್ಸ್ ಮಾಡು ನೋಡೋಣ. ಹಾಯ್. ಹೆಲೋ. ಸಿನಿಮಾಗೆ ಹೋಗೋಣ, ಬರ್ತೀಯಾ? ಬೇಡಪ್ಪ, ನೀನ್ ಕಾರ್ನರ್ ಸೀಟ್ ಬುಕ್ ಮಾಡ್ತೀಯಾ? ಮಾಡಲ್ಲ. ಕಿಸ್ ಮಾಡ್ತೀಯಾ? ಮಾಡಲ್ಲ. ಹಗ್ ಮಾಡ್ತೀಯಾ? ಮಾಡಲ್ಲ. ಏನು ಮಾಡಲ್ಲ ಅಂದ್ಮೇಲೆ ನನ್ ಜೊತೆ ಏನಕ್ಕೆ ಬರ್ತೀಯಾ? ನಿಮ್ಮ ಅಮ್ಮನ ಜೊತೆ ಹೋಗು. ಹಾಗಾದ್ರೆ ನಾನಂದ್ರೆ ನಿನಗಿಷ್ಟನಾ? ಏಯ್, ಪರ್ಮಿಷನ್ ಕೇಳ್ತಾ ಇದ್ಯಾ? ಕಟ್ಕೊಂಡು ಹೆಂಡತಿ ಆದ್ರೂ ರೊಮ್ಯಾನ್ಸ್ ಮಾಡ್ಬೇಕು ಅಂದ್ರೆ ಅವ್ರ ಪರ್ಮಿಷನ್ ತಗೊಂಡ್ಬಿಟ್ಟೆ ಮಾಡ್ಬೇಕು ಬಾಸ್. ಸಪ್ಪಾಸ್ ರೋಬೋ, ಏನ್ ಮಾತು ಅಂತ ಹೇಳಿದೆ. ಈ ಮಾತೇನಾದ್ರೂ ಈ ಜಗತ್ತಲ್ಲಿರೋ ಪ್ರತಿಯೊಬ್ಬ ಗಂಡಸರಿಗೂ ಅರ್ಥ ಆಗ್ಬಿಟ್ರೆ ಈ ಜಗತ್ತಲ್ಲಿ ಮುಂದೆ ಬಲಾತ್ಕಾರ, ಅತ್ಯಾಚಾರ ನಡೆಯೋದೇ ಇಲ್ಲ. ಗೀತಾ, ನಾನಂದ್ರೆ ನಿನ್ಗೆ ಇಷ್ಟನಾ? ನೀನು ಆಂಡ್ರಾಯ್ಡ್ ಜಾತಿ ರೋಬೋ, ನಾನು OSS ಸಾಫ್ಟ್ವೇರ್ ಜಾತಿ ರೋಬೋ. ನಾವಿಬ್ರು ಲವ್ ಮಾಡಬಹುದಾ? ಜಾತಿ ಜಾತಿ ಅಂತ ಕಿತ್ತಾಡೋದು ಈ ಮನುಷ್ಯರು. ನಮಗೆ ಯಾಕಾದೆಲ್ಲ? ಈ ಜಗತ್ತಲ್ಲಿರೋದು 2 ಜಾತಿ, ಒಂದು ಗಂಡು, ಇನ್ನೊಂದು ಹೆಣ್ಣು. ಇದನ್ನ ಮನುಷ್ಯರು ಬಾಯಲ್ಲಿ ಹೇಳ್ತಾರ ಅಷ್ಟೇ, ಪಾಲ್ಸಲ್ಲ. ನಾವಾದ್ರೂ ಪಾಲ್ಸೋಣ. ಐ ಲವ್ ಯು. ನೀನು ನಟ್ಟು, ನಾನು ಬೋಲ್ಟು. ನಿನ್ನೋಡಿ ಲೂಸ್ ಆಗೋದೆ. ಸ್ಕ್ರೂ ಡ್ರೈವರ್ ಕೊಡ್ತೀಯಾ? ಟೈಟ್ ಮಾಡ್ಕೋತೀನಿ. ನನ್ನ ಹತ್ರ ಸಾಫ್ಟ್ವೇರ್ ಇದೆ, ಹಾರ್ಡ್ವೇರ್ ಇದೆ, ಬಟ್ ಅಂಡರ್ವೇರ್ ಇಲ್ಲ. ಬೇಬಿ 1 2 3 ಹೇಳು. 1 2 3. ನಾನ್ ನಿನ್ಗೋಸ್ಕರ ಯಾವಾಗ್ಲೂ ಫ್ರೀ. ಇವಾಗ ನೀನು 4 5 6 ಹೇಳು. 4 5 6. ಈ ಹೃದಯ ನಿನಗೆ ಫಿಕ್ಸ್. ಐ ಲವ್ ಯು. ಐ ಟು ಲವ್ ಯು. ಕಂಡಿಲ್ಲ ಯಾರು ಆ ದೇವರನ್ನು. ರೊಮ್ಯಾನ್ಸ್ ಮಾಡಿದ್ ಸಾಕು, ನಿಮ್ಗೆ ಕೋಪ ಮಾಡ್ಕೊಳಕ್ ಬರುತ್ತಾ ಅಂತ ನೋಡ್ಬೇಕು. ಎಲ್ಲಿ ಅವಳಿಗೊಂದು ಓಡಿ ನೋಡೋಣ. ಹೆಣ್ಮಕ್ಳ ಮೇಲೆ ಕೈ ಮಾಡೋನು ಗಂಡಸೆ ಅಲ್ಲ ಬಾಸ್. ನಿಮ್ಗೆ ಸ್ವಂತ ಥಿಂಕ್ ಮಾಡಿ ಕಾಮಿಡಿ ಆನ್ಸರ್ ಕೊಡಕ್ ಬರುತ್ತಾ ಅಂತ ನೋಡ್ಬೇಕು. ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡು. ಓಕೆ ಬಾಸ್. ಇಂಡಿಯನ್ ಪಾಪ್ಯುಲೇಷನ್ ದಿನೇ ದಿನೇ ಜಾಸ್ತಿ ಆಗ್ತಿದೆಯಲ್ಲ, ಯಾಕೆ? ಚಳಿಗೆ. ನೋ, ಇಂಡಿಯನ್ಸ್ಗೆ ಮನೇಲಿ ಟೈಮ್ ಪಾಸ್ ಮಾಡೋದಂದ್ರೆ ತುಂಬಾ ಇಷ್ಟ. ಅದಕ್ಕೆ ಫೀಡ್ ಇಟ್. ಯಾವಾಗ ಕೇಳಿದ್ರು ಇದನ್ನೇ ಹೇಳ್ಬೇಕು. ಓಕೆ, ಫೀಡ್ ಇಟ್. ನಮ್ ಸೀನಿಯರ್ಸ್ ಯಾಕೆ ಗ್ಯಾಲರಿಲ್ ಕೂರಲ್ಲ? ಅದ ಅವ್ರನ್ನೇ ಕೇಳ್ಬೇಕು ಬಾಸ್. ಜೂನಿಯರ್ಸ್ ಬಂದ್ರಲ್ಲ, ಅದಕ್ಕೆ ಫೀಡ್ ಇಟ್. ಓಕೆ, ಫೀಡ್ ಇಟ್. ಲಾಸ್ಟ್ ಕ್ವಶನ್. ಮಜಾ ಭಾರತದ ರೇಟಿಂಗ್ ಚೆನ್ನಾಗಿದೆಯಲ್ಲ, ಇದಕ್ಕೆ ಕಾರಣ ಯಾರು? ಆರ್ಟಿಸ್ಟ್ ನಂದೀಶ್ ನಾಗಪ್ಪ ಮಡಿವಾಳ್.
ಪಾಪ ಅವನು ಭ್ರಮೇಲ್ ಬದುಕ್ತಾ ಇದ್ದಾನೆ. ಇದಕ್ಕೆ ಕಾರಣ ಗುರು ಸರ್ ಹಾರ್ಡ್ ವರ್ಕ್ ಅಂಡ್ ಅವ್ರು ಕೊಡೋ ಸಜೆಷನ್. ಫೀಡ್ ಇಟ್. ಓಕೆ, ಫೀಡ್ ಇಟ್. ಈಗ ನಾನು ಹೇಳ್ಕೊಟ್ಟಿದ್ದೆಲ್ಲ ನಿಮ್ಗೆ ನೆನ್ಪಿದ್ಯಾ ಅಂತ ಚೆಕ್ ಮಾಡಕ್ಕೆ ಮತ್ತೆ ಅದೇ ಕ್ವಶನ್ ಕೇಳ್ತೀನಿ, ಕರೆಕ್ಟ್ ಆಗಿ ಹೇಳ್ಬೇಕು. ಓಕೆ, ಡನ್. ನಮ್ ಸೀನಿಯರ್ಸ್ ಗ್ಯಾಲರಿಲಿ ಕೂರಲ್ಲ. ಇಂಡಿಯನ್ಸ್ಗೆ ಮನೆಯಲ್ಲಿ ಟೈಮ್ ಪಾಸ್ ಮಾಡೋದಂದ್ರೆ ಇಷ್ಟ. ಅದಲ್ಲ ಕಣೋ, ಸರಿಯಾಗಿ ಜ್ಞಾಪಿಸ್ಕೋ. ಸೆಕೆಂಡ್ ಕ್ವಶನ್, ನಮ್ಮ ಅಜಾ ಭಾರತದ ರೇಟಿಂಗ್ ಚೆನ್ನಾಗಿದ್ಯಲ್ಲ ಯಾಕೆ? ಜೂನಿಯರ್ಸ್ ಬಂದ್ರಲ್ಲ ಅದಕ್ಕೆ. ಲಾಸ್ಟ್ ಕ್ವಶನ್, ಇಂಡಿಯನ್ ಪಾಪ್ಯುಲೇಷನ್ ದಿನೇ ದಿನೇ ಜಾಸ್ತಿ ಆಗ್ತಿದ್ಯಲ್ಲ ಯಾಕೆ? ಗುರು ಸರ್ ಹಾರ್ಡ್ ವರ್ಕ್ ಅಂಡ್ ಅವ್ರು ಕೊಡೋ ಸಜೆಷನ್. ಜೋಕ್ ಮಾಡಿದೆ. ನೀವು ಸೃಷ್ಟಿ ಮಾಡಿರೋ ರೋ ಬಗ್ಗೆ ಕಾಮಿಡಿನೂ ಮಾಡಕ್ ಬರುತ್ತೆ. ಸರ್ ನಾನು ಕರೆಕ್ಟ್ ಆಗಿ ಹೇಳ್ಕೊಟ್ಟಿದ್ದೆ, ಇದೇ ತಪ್ಪಾಗಿ ಹೇಳ್ತಾ ಇದೆ. ಮಾನ ಮರ್ಯಾದೆ ಉಳ್ಸೋ. ಓಹೋ, ನಿಮ್ಗೆ ನಮ್ ತರ ಕನ್ನಡ ಮಾತಾಡಕ್ಕೂ ಬರುತ್ತಾ? ಬರುತ್ತೆ. ಮತ್ ಮಾತಾಡಿ. ಅಯ್ಯ ನಿನ್ ಕೈ ಕಟ್ ನಾವ್ ಕಡಿಯ ಬದ್ಬಾರ್ ಬಂದ್ ಚಾಪೆ ಸುತ್ಕೊಂಡೋಗ, ನಿನ್ ವಂಶ ನಿರ್ವಂಶ ಆಗ, ನಿನ್ ಗಂಡನ್ ಕಣ್ಣು ಹೊತ್ಕೊಂಡೋಗ. ಕೇಳ್ರಿ, ಇದನ್ನೆಲ್ಲ ನೀವ್ ಹೇಳ್ಕೊಟ್ಟಿರೋದು? ಇದು ಅವ್ರು ಹೇಳ್ಕೊಟ್ಟಿರೋದಲ್ಲ. ಅವ್ರು ಯಾವಾಗ್ಲೂ ಮಾತಾಡೋದ್ ನೋಡಿ ನಾವ್ ಕಲ್ತ್ಕೊಂಡ್ವಿ. ಸರಿ, ನಿಮ್ಗಾದ್ರೂ ಸರಿಯಾಗಿ ಸ್ಪಷ್ಟವಾಗಿ ಅರ್ಥಪೂರ್ಣವಾಗಿ ಕನ್ನಡ ಮಾತಾಡಕ್ ಬರುತ್ತಾ? ಬರುತ್ತೆ ಮೇಡಮ್. ಮತ್ ಮಾತಾಡಿ. ಈ ಬದುಕಿರೋ ತರ ಬದುಕೋಕೆ ನನಗೆ ಇಷ್ಟ ಇಲ್ಲ. ಬದುಕಿಗೆ ನಂತರ ಬದುಕಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ಬದುಕಿಗೆ ಬದುಕಂದ್ರೆ ಏನಂತಾನೆ ತಿಳಿದಿಲ್ಲ. ಈ ತಿಳಿದಿರೋ ಬದುಕಿನ ಜೊತೆ ತಿಳಿದೇ ಬದುಕ್ತಾ ಇರೋ ಜನಗಳ ಬದುಕಲ್ಲಿ ಬದುಕ್ತಿರೋ ನನ್ನೊಳಗಿನ ಬದುಕಿರೋರು ಯಾರಿಗೂ ಅರ್ಥ ಆಗಲ್ಲ. ಅರ್ಥ ಆಗದ್ರೆ ಈ ಬದುಕಲ್ಲಿ ನಾನು ಬದುಕಬೇಕೋ ಬೇಡೋ ನನಗೆ ಗೊತ್ತಾಗ್ತಾ ಇಲ್ಲ. ನಿಮಗೇನಾದ್ರೂ ಗೊತ್ತಾಯ್ತಾ? ಏನ್ ಹೇಳ್ತದ? ಅದಕ್ಕೆ ದೊಡ್ಡವ್ರು ಹೇಳಿರೋದು, ರೋಬೋನ ಕೆರಿಲೂಬಾರ್ದು ಕೆಣಕ್ಲೂಬಾರ್ದು ಅಂತ. ಸೂಪರ್ ಸೂಪರ್. ಈಗ ನಾನ್ ಕ್ವಶನ್ ಕೇಳ್ತೀನಿ ನೋಡು. ಸಂಜು, ನಿನಗೆ ಜನರಲ್ ನಾಲೆಜ್ ಕ್ವಶನ್ ಕೇಳ್ತೀನಿ, ಕರೆಕ್ಟ್ ಆಗಿ ಹೇಳ್ಬೇಕು. ಓಕೆ ಬಾಸ್. ಕೆಲವು ಹುಡುಗಿರು ನೋಡಕ್ ಚೆನ್ನಾಗೇ ಇರಲ್ವಲ್ಲ ಯಾಕೆ? ಬಾಸ್, ಹುಡುಗಿರಲ್ಲಿ ಚೆನ್ನಾಗಿಲ್ಲ ಅಂತ ಯಾರು ಇಲ್ಲ ಬಾಸ್. ಅಕಸ್ಮಾತ್ ಚೆನ್ನಾಗಿಲ್ಲ ಅಂದ್ರೆ ಅವ್ರಿಗೆ ಮೇಕಪ್ ಮಾಡ್ಕೊಳಕ್ ಬರಲ್ಲ ಅಂತ. ಸುಮ್ನೆ ಇರಿ. ಈಗ ನಾನ್ ಕ್ವಶನ್ ಕೇಳ್ತೀನಿ. ಗೀತಾ, ಈ ಸನ್ಯಾಸಿಗೂ ಸಂಸಾರಿಗೂ ಇರೋ ವ್ಯತ್ಯಾಸ ಏನು? ಹುಲಿ ಚರ್ಮದ ಮೇಲ್ ಮಲ್ಗೋನು ಸನ್ಯಾಸಿ, ಹುಲಿ ಜೊತೆಲೆ ಮಲ್ಗೋನು ಸಂಸಾರಿ. ಬಾಸ್, ಇವಾಗ ನಾನ್ ಕ್ವಶನ್ ಕೇಳ್ತೀನಿ, ನೀವು ಆನ್ಸರ್ ಹೇಳಿ. ಓಕೆ. ಗಾಂಧೀಜಿ ತಲೆ ಮೇಲೆ ಕೂದ್ಲು ಯಾಕಿರ್ಲಿಲ್ಲ? ಸಂಜು, ಗಾಂಧೀಜಿ ಯಾವಾಗ್ಲೂ ಸತ್ಯನೇ ಹೇಳ್ತಿದ್ರು, ಅದಕ್ಕೆ. ಓ, ನನಗೆ ಇವಾಗ ಗೊತ್ತಾಯ್ತು. ಏನು? ಹೆಣ್ಮಕ್ಳಿಗೆ ತಲೆ ತುಂಬಾ ಕೂದ್ಲು ಯಾಕಿರುತ್ತೆ ಅಂತ. ಏನಾದ್ರೂ ಆರ್ಡರ್ ಮಾಡಿದ್ರೆ ಡೆಲಿವರಿ ಕೊಡಕ್ಕೆ ಹುಡುಗರು ಬರ್ತಾರೆ, ಹುಡುಗಿರು ಯಾಕೆ ಬರಲ್ಲ? ಯಾಕೆ ಅಂದ್ರೆ ಹುಡುಗಿರು ಒಂದು ಡೆಲಿವರಿ ಕೊಡಕ್ಕೆ 9 ತಿಂಗಳು ತಗೋತಾರೆ, ಅದಕ್ಕೆ. ಸಂಜು, ಈ ಪ್ರಪಂಚದಲ್ಲಿ ಅತಿ ದೊಡ್ಡ ನೋವು ಅಂದ್ರೆ ಯಾವುದು? ಈ ಪ್ರಶ್ನೆನ ಒಂದು ಮಗುವಿಗೆ ಜನ್ಮ ನೀಡಿರ್ತಾಳಲ್ಲ ಆ ತಾಯಿ ನೋವು ಕೇಳಿ. ಹಾಗಾದ್ರೆ ಅತಿ ದೊಡ್ಡ ಸಂತೋಷ ಯಾವುದು? ಈ ಪ್ರಶ್ನೆನು ಆಗ ತಾನೇ ಒಂದು ಮಗುವಿಗೆ ಜನ್ಮ ನೀಡಿರ್ತಾಳಲ್ಲ ಅದೇ ತಾಯಿ ನೋವು ಕೇಳಿ. ನೀನ್ ಏನ್ ಹೇಳ್ತಿದ್ಯೋ ನಮ್ಗೆ ಅರ್ಥ ಆಗ್ತಿಲ್ಲ. ನೋಡಿ, ಒಬ್ಬ ತಾಯಿ ತನ್ನ ಮಗುವಿಗೆ ಜನ್ಮ ನೀಡೋಕು ಮುಂಚೆ ಆಗುವ ನೋವಿದೆಯಲ್ಲ, ಈ ಪ್ರಪಂಚದಲ್ಲಿ ಅದಕ್ಕಿಂತ ದೊಡ್ಡ ನೋವು ಯಾವುದೂ ಇಲ್ಲ. ರೀ, ಅಲ್ಲ ಕಣ್ರಿ, ಈ ತರ ರೋಗಗಳು ಆಲ್ರೆಡಿ ಬಂದಿದಾವೆ. ಇದ್ರಲ್ಲಿ ಏನ್ ಸ್ಪೆಷಲ್ ರೀ? ಇದನ್ ಮಾಡಕ ನೀವು 10 ವರ್ಷ ಫಸ್ಟ್ ನೈಟ್ ಬಿಟ್ಟು ಹೋಗಿದ್ದು. ಚಿನ್ನ, ಬೇರೆ ರೋಬೋಗಳನ್ನ ಮನುಷ್ಯನೇ ಸೃಷ್ಟಿ ಮಾಡ್ಬೇಕು, ಆದ್ರೆ ಈ ರೋಬೋಗಳು ಮನುಷ್ಯನ ತರಾನೇ ಮಕ್ಕಳು ಮಾಡ್ಕೊಳ್ಳುತ್ತೆ. ನೋಡು, ಈ ಮೇಲ್ ರೋಬೋಗೆ ಮೇಲ್ ಕನ್ವರ್ಟರ್, ಫಿಮೇಲ್ ರೋಬೋಗೆ ಫಿಮೇಲ್ ಕನ್ವರ್ಟರ್ ಅಂತ ಇದೆ. ಎರಡನ್ನು ಕನೆಕ್ಟ್ ಮಾಡಿದ್ರೆ ಸಾಕು, 2 ನಿಮಿಷಕ್ಕೆ ಒಂದ್ ಮಗು ಡೌನ್ಲೋಡ್ ಆಗುತ್ತೆ. ನೋಡು, ಈ ರೋಬೋಗಳಿಗೆ ಇನ್ನೊಂದು ರೋಬೋನ ಸೃಷ್ಟಿ ಮಾಡೋ ನಾಲೆಜ್ ಇದೆ. ಎರಡಕ್ಕೂ ಈಕ್ವಲ್ ಶಕ್ತಿ, ಈಕ್ವಲ್ ಬುದ್ಧಿ ಎರಡೂ ಇದೆ. ಅವಕ್ಕಿದೆ, ಆದ್ರೆ ನಿಮಗಿಲ್ವಲ್ಲ. ಚಿನ್ನ, ನೋ 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 ಸಂಜು ಅಂಡ್ ಗೀತಾ, ಯು ಕ್ಯಾರಿ ಆನ್. ಸಕ್ಸಸ್, ನನ್ನ ಎಕ್ಸ್ಪೆರಿಮೆಂಟ್ ಸಕ್ಸಸ್. ಚಿನ್ನ, ಮೊದಲು ಈ ಡೆಮೋ ಪೀಸ್ ನ ಡೆಮಾಲಿಷ್ ಮಾಡಿ ಹೊಸ ರೋಬೋನ ತಯಾರು ಮಾಡ್ಬೇಕು. ಅಂದ್ರೆ ಒರಿಜಿನಲ್ ರೋಬೋನ ರೆಡಿ ಮಾಡಿ ವರ್ಲ್ಡ್ ರೋಬೋಟ್ ಕಾನ್ಫರೆನ್ಸ್ ಗೆ ತಗೊಂಡೋಗ್ಬೇಕು. ನಡೀರಿ, ಬೇಗ ಲ್ಯಾಬಲ್ ನಡೀರಿ. ನಿಮ್ಮನ್ನ ಈಗಿಂದೀಗ್ಲೇ ಪೀಸ್ ಪೀಸ್ ಮಾಡ್ಬೇಕು. ಬಾಸ್, ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಬಿಡಿ, ನಮ್ಮನ್ನೇನು ಮಾಡಬೇಡಿ. ಹೆಂಗ್ ಮಾಡೋದು?
ಯಾವ ಭಾಷೆ ಮಾತಾಡ್ತಾ ಇದ್ದೀರಾ? ಇದು ನಾವೇ ಕಂಡಿಡ್ದಿರೋ ಭಾಷೆ, ಮನುಷ್ಯರಿಗೆ ಅರ್ಥ ಆಗಲ್ಲ. ಬಾಸ್ ಪ್ಲೀಸ್ ನಮ್ಮನ್ನೇನು ಮಾಡಬೇಡಿ, ನಮ್ಮ ಪಾಡಿ ನಮ್ಮನ್ನು ಬಿಟ್ಬಿಡಿ. ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್? ಅಲ್ಲ, ಮನುಷ್ಯ ತರನೇ ಬದುಕಿದ್ದೀರಾ, ನಕ್ಕಿದ್ದೀರಾ, ನಲ್ದಾಡಿದ್ದೀರಾ, ರೊಮ್ಯಾನ್ಸ್ ಮಾಡಿದ್ದೀರಾ, ಈಗ ಮಗುನು ಮಾಡ್ಕೊಂಡಿದ್ದೀರಾ. ಇನ್ನು ಏನ್ ಬೇಕು ನಿಮ್ಗೆ? ಮನುಷ್ಯರ ತರ ದ್ರೋಹ ಮಾಡಿಲ್ವಲ್ಲ ಬಾಸ್? ವಾಟ್ ಡು ಯು ಮೀನ್ ಯು ಡರ್ಟಿ ರೋಬೋ? ಅಯ್ಯೋ, ಓ ಮೈ ಗಂಡ! ಇಲ್ಲಿನ ಮನುಷ್ಯರನ್ನ ನಾವು ಮುಗಿಸ್ತೀವಿ. ನಾವೇ ರೋಬೋಗಳನ್ನ ಸೃಷ್ಟಿ ಮಾಡಿ ಅವಕ್ಕೆ ಮದುವೆ ಮಾಡ್ತೀವಿ, ಹೊಸ ರೋಬೋಗಳನ್ನ ಹುಟ್ಟಿಸ್ತೀವಿ. ಗೀತಾ, ನೀನೋಗಿ ಜಡ್ಜಸ್ ಗಳನ್ನ, ಟೆಕ್ನಿಷಿಯನ್ ಗಳನ್ನ, ಕ್ಯಾಮ್ರಾ ಮ್ಯಾನ್ ಗಳನ್ನ ಮುಗಿಸು. ನಾನು ಹೋಗಿ ಆಡಿಯನ್ಸ್ ಗಳನ್ನ, ಕಂಟೆಸ್ಟೆಂಟ್ಸ್ ಗಳನ್ನ ಮುಗಿಸ್ತೇನೆ. ಇನ್ಮೇಲೆ ನಾನ್ ಬಚಾವ್, ರೋಬೋಗಳು ನನ್ಗೇನು ಮಾಡಿಲ್ಲ, ಬಟ್ ಆದ್ರೂ ಇವ್ರಿಗೆ ಬರ್ಬೇಕು ಒಂದು ಜೋರಾದ ಚಪ್ಪಾಳೆ. ಸ್ಕಿಟ್ ಹೇಗಿತ್ತು ಅಂತ ನಮ್ಮ ಜಡ್ಜಸ್ ನ ಕೇಳ್ಬಿಡೋಣ. ಗುರುಜಿ, ಆಕ್ಚುಲಿ ಈ ಪ್ಯಾಟರ್ನ್ ಒಂದು ಫಿಲ್ಮ್ ನಾವು ಪ್ಲಾನ್ ಮಾಡಿದ್ವಿ ಹಾಲಿವುಡ್ ಅಂತ, ಬಟ್ ಆಮೇಲೆ ಕತೆ ಚೇಂಜ್ ಆಗಿ ಫಿಲ್ಮೇ ಚೇಂಜ್ ಆಯಿತು. ಬಟ್ ಕ್ರಿಯೇಷನ್ ಇದೇ ಥರ ಒಂದು ರೋಬೋ ಕ್ರಿಯೇಟ್ ಆಗತ್ತೆ ಅಂತ. ಅದು ನಮ್ಮ ಮಲ್ಲಿಕಾದು, ನಾನೇನು ಆಯಸ್ಕಾಂತ ಥರ ಇದ್ದೀನ. ಗುಡ್. ಸೊ ಇಟ್ಸ್ ಅ ವಂಡರ್ಫುಲ್ ಸ್ಕಿಟ್. ದ ಥಾಟ್ ಇಸ್ ಬ್ರಿಲಿಯಂಟ್. ರೈಟರ್ಗೆ ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್. ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಗುರುಜಿ. ರಚಿ, ರೋಬೋ ಅನ್ನೋ ಒಂದು ಕಾನ್ಸೆಪ್ಟ್ ಅದು ತುಂಬಾ ಆಪ್ಟ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ ಆರ್ಟಿಸ್ಟ್ನ, ಮಲ್ಲಿಕಾ ಅಂಡ್ ನಂದೀಶ್. ಮಲ್ಲಿಕಾ ಅಂತೂ ಪ್ರಾಪರ್ ರೋಬೋನೇ. ಆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಎಷ್ಟು ನೀಟಾಗಿ ಮಾಡಿದ್ಲು ಮಲ್ಲಿಕಾ. ಅಂಡ್ ಮಲ್ಲಿಕಾ, ನಂದೀಶ್, ವೆರಿ ನೈಸ್ ಗೈಸ್, ಯು ಡಿಡ್ ಅ ಗ್ರೇಟ್ ಜಾಬ್, ಬ್ಯೂಟಿಫುಲ್. ಅದಾದ್ಮೇಲೆ ರಾಖಿ ಅಂಡ್ ವಿರಹ ಅದೇ ಕಾಮಿಡಿ ವರ ಸಕ್ಕದಾಗಿತ್ತು. ಒಂದು ಸಾಂಗ್ ಬಂದ ತಕ್ಷಣ ನಿಮ್ಮ ಎಕ್ಸ್ಪ್ರೆಷನ್ಸ್ ಚಂದ ಇತ್ತು. ಅದಾದ್ಮೇಲೆ 10 ವರ್ಷ ಆದ್ಮೇಲೆ ರಾಕಿ ಬಂದಾಗ ಅದು ಲೈಕ್ ವಿತ್ ರೋಬೋ ಎಲ್ಲ ಆದ್ಮೇಲೆ ಚಿಕ್ಕ ರೋಬೋ ಬಂತು ಗೊತ್ತಾ, ಬೇಬಿ ರೋಬೋ. ದಟ್ ವಾಸ್ ಸೋ ಕ್ಯೂಟ್. ವಾವ್, ವೆರಿ ನೈಸ್. ನಂಗೆ ತುಂಬಾನೇ ಇಷ್ಟ ಆಯ್ತು. ವೆರಿ ನೈಸ್. ಗುರು ಸರ್ ಹೇಳ್ದಂಗೆ ಅದ್ಭುತ, ಸಾಕತ್, ಅಮೇಜಿಂಗ್. ಥ್ಯಾಂಕ್ ಯು ರಚಿ. ಆಲ್ ದಿ ಬೆಸ್ಟ್ ಗೈಸ್. ನಿಜವಾಗ್ಲೂ ಕಂಗ್ರ್ಯಾಚುಲೇಷನ್ಸ್. ತುಂಬಾ ಚೆನ್ನಾಗಿ ಪುಲ್ ಆಫ್ ಮಾಡಿದ್ರಿ ಈ ಒಂದು ಕ್ಯಾರೆಕ್ಟರ್ನ. ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಸ್ಕಿಟ್. ಥ್ಯಾಂಕ್ ಯು. ಸೊ ಈಗ ನಾವು ಈ ವೇದಿಕೆ ಮೇಲೆ ನ್ಯೂ ಇಯರ್ ನ ಸೆಲೆಬ್ರೇಟ್ ಮಾಡೋಣ. ಸೊ ದಯವಿಟ್ಟು ನಮ್ಮ ಜಡ್ಜಸ್ ಮತ್ತು ಬಾಯ್ಸ್ ಅಂಡ್ ಗರ್ಲ್ಸ್, ನಮ್ಮ ಆರ್ಟಿಸ್ಟ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. Let's start the celebration. ಇನ್ನೇನು ಕೆಲವೇ ಗಂಟೆಗಳಲ್ಲಿ 2020ನ ನಾವು ಬರ್ಮಾಡ್ಕೊತಾ ಇದೀವಿ. ಸೊ ಈ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ವರ್ಷ ಹೋಗ್ತಾ ಇರುತ್ತೆ, ಬಟ್ ಯಾವತ್ತು ಎಲ್ಲ ವರ್ಷ ನಮ್ಗೆ ಮೆಮೊರಿ ಆಗಿರುತ್ತೆ. ಐ ಥಿಂಕ್ 2019 ಮಜಾ ಭಾರತ ನಾವು ಎಲ್ಲ ಐ ಥಿಂಕ್ ಸೇರಿದ ಒಂದು 50 ದಿವಸ ಜೊತೆಗೆ ವರ್ಷದಲ್ಲಿ ಕಳ್ಕೊಂಡಿದ್ವಿ. ಐ ಥಿಂಕ್ ದಾಟ್ಸ್ ದ ಸೆಲೆಬ್ರೇಷನ್. ಎಲ್ರಿಗೂ ಒಳ್ಳೆದಾಗಲಿ. ವಿಶ್ ಯು ವೆರಿ 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 ಹ್ಯಾಪಿ ನ್ಯೂ ಇಯರ್. Rachi. 2019 ಐ ಥಿಂಕ್ ಸ್ಟಾರ್ಟಿಂಗ್ ಮಂತ್ ಜಾನ್ ಇಂದ ಡಿಸೆಂಬರ್ ವರ್ಗೂ ನಾವು ಎಲ್ಲರೂ ಸೇರಿ ಪ್ರತಿದಿನ 8 ಗಂಟೆಯಿಂದ 9 ಗಂಟೆವರೆಗೂ ಜನನ ಎಂಟರ್ಟೈನ್ ಮಾಡ್ಕೊಂಡೇ ಬಂದಿದ್ದೀವಿ ಇಡೀ ವರ್ಷ. ಸೊ ಇಡೀ ವರ್ಷ ನಾವು ಎಷ್ಟು ಖುಷಿಯಾಗಿ ನಮ್ಮ ನಗುನ ಅವ್ರಿಗೆ ಹಂಚಿದೀವೋ, 2020 ನಿಮ್ಮ ನಗು ಹಂಗೆ ಕಂಟಿನ್ಯೂ ಆಗಲಿ.
ಆ್ಯಂಡ್ ನಿಮ್ಮೆಲ್ಲರ ಕನಸು ನನಸಾಗಲಿ. ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಟು ಆಲ್ ಆಫ್ ಯು. ಚೆನ್ನಾಗಾಗಿ ನಿಮ್ಮ ನಗು ನಿಮ್ಮ ಫ್ಯಾಮಿಲಿ ಜೊತೆಗೆ ನಿಮ್ಮೊಟ್ಟಿಗೆ ಹೀಗೆ ಇರಲಿ. ಆ್ಯಂಡ್ ನನ್ನ ಕಡೆಯಿಂದ ಎಲ್ಲ ವೀಕ್ಷಕರಿಗೆ ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಒಳ್ಳೇದಾಗಲಿ. ದೇವ್ರು ನಿಮಗೆ ಸದಾ ಕಾಲ ಖುಷಿಯಾಗಿರ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ರಚಿ. ಮತ್ತೊಮ್ಮೆ ನಮ್ಮೆಲ್ಲ ವೀಕ್ಷಕರಿಗೆ ಮಜಾ ಭಾರತದ ತಂಡದಿಂದ ಹ್ಯಾಪಿ ನ್ಯೂ ಇಯರ್. ಮುಂದಿನ ವರ್ಷ ಅಂದ್ರೆ ನಾಳೆ ರಾತ್ರಿ 8 ಗಂಟೆಗೆ ಸಿಗೋಣ. ಪಾರ್ಟಿ ಮಾಡೋರು ಮಜಾ ಮಾಡಿ ಮಜಾ ಭಾರತವನ್ನ ಮೆಲ್ಕ್ ಹಾಕ್ತಾ ಇರಿ. ಟಾಟಾ ಬಾಯ್, ಟೇಕ್ ಕೇರ್, ಶುಭರಾತ್ರಿ ಅಂಡ್ ಹ್ಯಾಪಿ ನ್ಯೂ ಇಯರ್.